ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಭಾವನಾ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ, ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಟಾಪಿಕ್ ಏನಂದರೆ ಡಾರ್ಕ್ ಸರ್ಕಲ್ಸ್, ಕಣ್ಣಿನ ಕೆಳಗಡೆ ಕಪ್ಪು ಕಲೆಯಾಗಿದೆ. ಇದನ್ನು ಯಾವ ರೀತಿ ಮನೆಯಲ್ಲಿಯೇ ಕಡಿಮೆ ಮಾಡಬಹುದು? ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ ಬೇಕು ಇದಕ್ಕೆ. ಸೊ ಅದನ್ನು ಇಟ್ಕೊಂಡು ಯಾವ ರೀತಿ ಮನೆಯಲ್ಲಿಯೇ ನೀವು ಡಾರ್ಕ್ ಸರ್ಕಲ್ಸ್ ಅನ್ನು ಕಡಿಮೆ ಮಾಡಬಹುದು ಅಂತ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೆ ಡಾಕ್ಟರ್ ಹೆಗ್ಡೇಸ್ ವಾಟ್ಸ್ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಅನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ನಿಮಗೆ ಯಾವುದಾದರೂ ಸಮಸ್ಯೆ ಇದ್ದರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ನಮ್ಮ ವೈದ್ಯ ಬಳಗದೊಡನೆ ಮಾಡಬಹುದು. ಕೆಳಗಡೆ ಬರ್ತಿರುವ ನಂಬರಿಗೆ ಮಿಸ್ ಕಾಲ್ ಕೊಡಿ, ನಾವೇ ನಿಮಗೆ ಒಂದೆರಡು ದಿನಗಳಲ್ಲಿ ಮತ್ತೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಸಲಹೆಯನ್ನು ನೀಡಿ ಆಹಾರ ಔಷಧಿಯನ್ನು ಮನೆಗೆ ತಲುಪಿಸ್ತೇವೆ. ಸೊ ಡಾರ್ಕ್ ಸರ್ಕಲ್ಸ್ ಅನ್ನು ಯಾವ ರೀತಿ ಕಡಿಮೆ ಮಾಡ್ಬೋದು, ಅದು ಒಂದೇ ಒಂದು ಇಂಗ್ರೀಡಿಯೆಂಟ್ ಅಂತ ತಿಳಿಸ್ತೇನೆ. ಅದು ಯಾವುದಂದ್ರೆ ಅಳಲೆಕಾಯಿ. ಇದನ್ನು ನಾವು ಇಂಕ್ ನಟ್ ಅಂತ ಹೇಳ್ತೇವೆ. ಇನ್ನೊಂದು ಹೆಸರು ಏನಂದ್ರೆ ಹರಿತಕಿ. ಇದರದ್ದು ಪೌಡರು ಸಿಗುತ್ತೆ, ಅಥವಾ ಇಫ್ ಇನ್ ಕೇಸ್ ಪೌಡರ್ ಸಿಕ್ಕಿಲ್ಲ ಅಂದರೆ ಈ ಥರ ಒಂದು ಇಂಕ್ ನಟ್ ಆಯುರ್ವೇದಿಕ್ ಶಾಪಲ್ಲೇ ಸಿಗುತ್ತೆ. ಸೊ ಈ ಒಂದು ಇಂಕ್ ನಟ್ ಅಳಲೆಕಾಯಿಯನ್ನು ಒಂದು ಕಲ್ಲಿಗೆ ನಾರ್ಮಲ್ ಆಗಿ ಉಚ್ಕೊಳ್ಳಿ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ಬೋದು. ಉಚ್ಕೊಳ್ಳುವಾಗ ಒಂದು ಸ್ವಲ್ಪ ಕಲ್ಲಿಗೆ ಉಚ್ಕೊಳ್ಳುವಾಗ ಅದರಿಂದ ಒಂದು ಲೈಕ್ ಲೇಪ ಥರ ಬರುತ್ತೆ, ಲಿಕ್ವಿಡ್ ಥರ ಬರುತ್ತೆ. ಸೊ ಅದನ್ನು ರಿಂಗ್ ಫಿಂಗರಿಂದ ನಿಮ್ಮ ಡಾರ್ಕ್ ಸರ್ಕಲ್ಸ್ ಎಲ್ಲಿದೆ ಆ ಏರಿಯಾಕ್ಕೆ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಬೇಕು. ಇದನ್ನು ಡೈಲಿ ಒಂದು ಕಂಪ್ಲೀಟ್ 15 ಡೇಸ್ ಮಾಡ್ತಾ ಹೋಗಿ, ಖಂಡಿತವಾಗಿಯೂ ನಿಮಗೆ ಡಾರ್ಕ್ ಸರ್ಕಲ್ಸ್ ಇರೋದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಇದು ಈ ಥರ ಸಿಕ್ಕಿಲ್ಲ ಅಂದರೆ ಪೌಡರನ್ನು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಹರಿತಕಿ ಅಳಲೆಕಾಯಿಯದ್ದು ಪೌಡರ್. ಸೊ ಇದನ್ನು ನೀರಲ್ಲಿ ಮಿಶ್ರಣ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಬರ್ಬೋದು. ಸೊ ಹೇಗೆ ಅಪ್ಲೈ ಮಾಡೋದಂದರೆ ರಿಂಗ್ ಫಿಂಗರ್. ಯಾಕೆ ರಿಂಗ್ ಫಿಂಗರ್ ಅಂದರೆ ಉಂಗುರ ಬೆರಳಕ್ಕೆ ಅಂದರೆ ತುಂಬ ಸೆನ್ಸಿಟಿವ್ ಆಗಿದೆ ಪಾರ್ಟ್. ನಮ್ಮದು ಬೇರೆ ಫೇಶಿಯಲ್ ಏರಿಯಾಕ್ಕಿಂತ ಐ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ರಿಂಗ್ ಫಿಂಗರಲ್ಲಿ ಜಾಸ್ತಿ ಪ್ರೆಷರ್ ಕೊಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕಾಗಿ ಆ ಲೇಪನವನ್ನು ಕಂಪ್ಲೀಟ್ ಆಗಿ ಐಗೆ ಅಪ್ಲೈ ಮಾಡಿಕೊಂಡು ಬನ್ನಿ. ಅದಾದಮೇಲೆ ಒಂದು 15 ನಿಮಿಷ ಆದಮೇಲೆ ಕಂಪ್ಲೀಟ್ಲಿ ಡ್ರೈ ಆದಮೇಲೆ ಇದನ್ನು ವಾಶ್ ಮಾಡ್ಬೋದು. ಸೊ ಇದನ್ನು ಮಾಡೋಕ್ಕಿಂತ ಮೊದಲು ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡಿ. ಯಾಕಂದರೆ ಐ ಏರಿಯಾ ಸೆನ್ಸಿಟಿವ್ ಆಗಿರೋದ್ರಿಂದ ಒಂದ್ಸತಿ ನೀವು ಈ ಭಾಗಕ್ಕೆ ಒಂದು ಸತಿ ಅಪ್ಲೈ ಮಾಡಿ ನೋಡಿ. ಕೈಗೆ ಅಪ್ಲೈ ಮಾಡಿ ಆದಮೇಲೆ ನೀವು ಕಣ್ಣಿಗೆ ಅಪ್ಲೈ ಮಾಡ್ಬೋದು. ಸೊ ಇದು ಒಬ್ರೊಬ್ರಿಗೆ ಏನಾಗುತ್ತೆ ಅಂದರೆ ಡ್ರೈ ಆಗಬಹುದು ಸ್ಕಿನ್. ಎಲ್ಲರ ಸ್ಕಿನ್ ಚೇಂಜಸ್ ಇರುತ್ತೆ. ನನ್ನ ಸ್ಕಿನ್ ಬೇರೆ ಇದೆ, ನಿಮ್ಮ ಸ್ಕಿನ್ ಬೇರೆ ಇದೆ. ಸೊ ನನ್ನ ಸ್ಕಿನ್ ಡ್ರೈ ಇರ್ಬೋದು, ನಿಮ್ಮದು ಆಯಿಲಿ ಇರ್ಬೋದು. ಅದಕ್ಕೋಸ್ಕರ ಮೊದಲು ಕೆಲವರಲ್ಲಿ ಡ್ರೈ ಆಗುವಂಥ ಸಾಧ್ಯತೆಗಳಿರುತ್ತೆ ಈ ಕಂಪ್ಲೀಟ್ಲಿ ಐ ಪಾರ್ಟ್. ಸೊ ಅದಕ್ಕೋಸ್ಕರ ಮಾಯ್ಶ್ಚರೈಸ್ ಮಾಡಬೇಕು. ಸೊ ಮಾಯ್ಶ್ಚರೈಸ್ ಅಂದರೆ ಅಪ್ಲೈ ಮಾಡಿ ಆದಮೇಲೆ, ಇದು ಪ್ಯಾಕ್ ಅಪ್ಲೈ ಮಾಡಿ ಆದಮೇಲೆ ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಬೋದು. ಇಲ್ದಿದ್ರೆ ಏನಾದರೂ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಹಚ್ಬೋದು. ಸೊ ಕಂಪ್ಲೀಟಾಗಿ 15 ಡೇಸ್ ಮಾಡಿ ಆದಮೇಲೆ ನೋಡಿ, ಖಂಡಿತವಾಗಿಯೂ ನಿಮ್ಮ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈಗ ಕಾಸಸ್ ಏನಿರ್ಬೋದು ಅಂದರೆ ಕೆಲವರಿಗೆ ನಿದ್ದೆ ಮಾಡೋದಿದ್ದರೆ ಈ ಥರ ಸಮಸ್ಯೆ ಉಂಟಾಗುತ್ತೆ. ಅದೇ ರೀತಿ ಕರೆಕ್ಟಾಗಿ ನೀರು ಕುಡಿಯೋದಿದ್ರೆ. ಸೊ ಇನ್ನೊಂದೇನೆಂದರೆ ಡಾರ್ಕ್ ಸರ್ಕಲ್ಸ್ಗೆ ಮುಖ್ಯ ಕಾರಣ ಹುಡುಗಿಯರಲ್ಲಿ ಕಾಜಲ್ ಅಪ್ಲೈ ಮಾಡ್ತಾರೆ. ಸೊ ಕಾಜಲ್ ಅಪ್ಲೈ ಮಾಡಿ ಆದಮೇಲೆ ಕರೆಕ್ಟಾಗಿ ತೆಗೆಯುವುದಿಲ್ಲ, ಅದನ್ನು ಇಟ್ಕೊಂಡು ಮಲಗಿಬಿಡ್ತಾರೆ. ಸೊ ಕರೆಕ್ಟಾಗಿ ಕಾಜಲ್ ತೆಗಿಬೇಕು. ಕೊಕೊನಟ್ ಆಯಿಲ್ ಹಾಕಿ ಕರೆಕ್ಟಾಗಿ ತೆಗಿರಿ. ಸೊ ಅವಾಗ ಮತ್ತೆ ಈ ಡಾರ್ಕ್ ಸರ್ಕಲ್ಸ್ ಮತ್ತೆ ಜಾಸ್ತಿ ಆಗುವುದಿಲ್ಲ, ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕರೆಕ್ಟಾಗಿ ನೀರು ಕುಡೀರಿ. ಹಾಗೆ ಸ್ಟ್ರೆಸ್ ಇದ್ದರೆ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗಿ ಕರೆಕ್ಟಾಗಿ ನಿದ್ದೆ ಮಾಡಿ. ಸೊ ಇದೆಲ್ಲ ಮೇನ್ಸ್ ಕಾಸಸ್, ಅದಕ್ಕೆ ಸಿಂಪಲ್ ಆಗಿರುವಂಥದ್ದು ರೆಮಿಡಿ. ಅದೇ ರೀತಿ ಇನ್ನೊಂದೇನೆಂದರೆ ಆಲೋವೆರಾ ಜೆಲ್ ಪ್ಯಾಕ್ ಅಂತ ಈ ರೀತಿ ಸಿಗುತ್ತೆ, ಈ ಆಲೋವೆರಾ ಜೆಲ್ ಪ್ಯಾಕ್. ಸೊ ಇದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಅಥವಾ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಇಫ್ ಇನ್ ಕೇಸ್ ಸಿಗದೆ ಹೋದರೆ ನಮಗೆ ಕರೆ ಮಾಡಿ, ನಾವು ನಿಮಗೆ ಈ ಒಂದು ಜೆಲ್ ಪ್ಯಾಕನ್ನು ಕಳಿಸ್ಕೊಡ್ತೇವೆ. ಇದನ್ನು ನೀವು ಮೊದಲು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟಾದ ಮೇಲೆ ಕೂಲ್ ಆಗಬೇಕು. ಕೂಲ್ ಆದಮೇಲೆ ನೀವು ಯಾವಾಗ ಕಣ್ಣು ತುಂಬ ಸ್ಟ್ರೈನ್ ಆಗುತ್ತೆ, ಐಸ್ ಡ್ರೈ ಆಗುತ್ತೆ, ಅದೇ ರೀತಿ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಲ್ಲಿ ಇರಿಟೇಷನ್ ಇರುತ್ತೆ, ಆ ಸಮಯದಲ್ಲಿ ಈ ಒಂದು ಜೆಲ್ ಪ್ಯಾಕನ್ನು ನೀವು ಕಣ್ಣಿನ ಮೇಲೆ ಇಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಏನು ಮಾಡಬೇಕು ಅಂದರೆ ನೀವು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈ ಜೆಲ್ ಪ್ಯಾಕನ್ನು ಕಣ್ಣಿನ ಮೇಲೆ ಈ ಥರ ಇಟ್ಕೋಬೇಕು. ಒಂದು 15 ಮಿನಿಟ್ಸ್ ಅಥವಾ 10 ನಿಮಿಷ ಇಟ್ಕೊಳ್ಳಿ. ಸೊ ಇದರಲ್ಲಿ ಏನಂದರೆ ಇನ್ನೊಂದು ಮ್ಯಾಗ್ನೆಟ್ಸ್ ಇದೆ ಇದರ ಒಳಗೆ. ಸೊ ಮ್ಯಾಗ್ನೆಟ್ಸ್ ಅದು ಮೇನ್ ಫಂಕ್ಷನ್ ಏನಂದರೆ, ಮ್ಯಾಗ್ನೆಟ್ಸ್ ನಿಮ್ಮದು ಕಬ್ಬಿಣದ ಅಂಶವನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ನಮ್ಮ ರಕ್ತದಲ್ಲಿ ಏನಿದೆ, ಕಬ್ಬಿಣದ ಅಂಶ ಇದೆ. ಸೊ ಅದಕ್ಕಾಗಿ ಈ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇದನ್ನು ನೀವು ಡೈಲಿ ಅಪ್ಲೈ ಮಾಡಿಕೊಂಡು ಹೋಗ್ಬೋದು. ಸೊ ಗೊತ್ತಾಯ್ತಲ್ಲ, ಸಿಂಪಲ್ ಆಗಿರುವಂತಹ ರೆಮಿಡಿನ ನಿಮಗೆ ಡಾರ್ಕ್ ಸರ್ಕಲ್ಸ್ಗೆ ಹೇಳ್ಕೊಟ್ಟಿದ್ದೇನೆ. ಇದನ್ನು ಡೈಲಿ ಮಾಡ್ತಾ ಹೋಗಿ, ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.